ಯೆಹೋವನೇ, ಜನರು ಪಾರಂಪರ್ಯವಾಗಿ ನಿನ್ನ ಕೃತ್ಯಗಳನ್ನು ಹೊಗಳುವರು, ನಿನ್ನ ಮಹತ್ಕಾರ್ಯಗಳನ್ನು ವರ್ಣಿಸುವರು. ಮಂಗಳವಾರ 30 ಜುಲೈ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂತಹ ವೇದ ಭಾಗವು ನೆಹೆಮೀಯನು 2ನೇ ಅಧ್ಯಾಯದ 4ನೇ ವಚನ. ಆಗ ಅರಸನು ನನ್ನನ್ನು, ನಿನ್ನ ಅಪೇಕ್ಷೆ ಏನು ಎಂದು ಕೇಳಿದನು. ನಾನು ಪರಲೋಕದ ದೇವರನ್ನು ಪ್ರಾರ್ಥಿಸಿ ಅರಸನಿಗೆ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ನಾವು ಯಾವ ಕಾರ್ಯಕ್ಕೆ ಕೈ ಹಾಕುವಾಗಲೂ ಆ ಕಾರ್ಯ ಸಫಲವಾಗುತ್ತದೆ ಎಂಬಂಥ ಸಮಯದಲ್ಲೂ ದೇವರ ಕಡೆಗೆ ತಿರುಗಿ ಪ್ರಾರ್ಥಿಸಿ ಮುಂದೆ ಸಾಗುವಂಥದ್ದು ನಮ್ಮ ಜೀವನದ ವಿಚಾರವಾಗಿರಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಪರಲೋಕದ ದೇವರ ಮುಂದೆ ಕಾಣಿಸಿಕೊಳ್ಳುವುದು. ಕರ್ತನಲ್ಲಿ ಪ್ರಿಯರೇ, ನೆಹೆಮೀಯನು ತಾನು ತನ್ನ ಜನರು ಬಂದು ಯೆರೂಸಲೇಮಿನ ಪರಿಸ್ಥಿತಿಯನ್ನು, ಅಲ್ಲಿನ ಜನರು ಪರಿಸ್ಥಿತಿಯನ್ನು, ಭಯಂಕರವಾದಂಥ ಸ್ಥಿತಿಯನ್ನು ಹೇಳಿದಾಗ ನೆಹೆಮೀಯನು ಬಹಳಷ್ಟು ಗೋಳಾಡಿ ದೇವರ ಮುಂದೆ ಪ್ರಾರ್ಥಿಸಿ ಉಪವಾಸ ಮಾಡಿ ಇದನ್ನು ಬದಲಾಯಿಸಬೇಕೆಂಬಂತ ಆಶೆ ಇಟ್ಟುಕೊಂಡಿದ್ದನು. ಆದರೂ ಅರಸನ ಮುಂದೆ ಹೋಗುವಂತ ಕೆಲಸದಲ್ಲಿ ಇರುವಾಗ ಮುಖ ಸಪ್ಪಗಿರಲಿಲ್ಲ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ನೆಹೆಮೀಯನು ಹೇಳುವಂತವನಾಗಿದ್ದಾನೆ. ಆದರೂ ಅರಸನು ನೆಹೆಮೀಯನ ಮುಖವನ್ನು ನೋಡಿ ಕುಂದು ಹೋಗಿದೆ ಎಂಬುದಾಗಿ ಹೇಳಿ, ನಿನ್ನ ಸಮಸ್ಯೆ ಏನೆಂಬುದಾಗಿ ಕೇಳುವಾಗ ನೆಹೆಮೀಯನು ಹೇಳಿದನು. ಆಗ ಅರಸನು ಕೇಳುತ್ತಾನೆ, ನಿನ್ನ ಅಪೇಕ್ಷೆ ಏನು ಮಾಡಬೇಕೆಂಬುದಾಗಿ ಕೇಳುವಂತ ಸಂದರ್ಭದಲ್ಲಿ, ಅಂದರೆ ಒಳ್ಳೆಯದನ್ನು ಮಾಡುವಂತ ಮನಸ್ಸು ಅರಸನಿಗೆ ಇರುವಂತ ಸಂದರ್ಭ, ಕಾರ್ಯ ನಡೆಯಿತು ಎಂಬಂತ ಪರಿಸ್ಥಿತಿ. ಆಗಲೂ ನೆಹೆಮೀಯನು ದೇವರ ಮುಂದೆ ಹೋಗಿ ಪ್ರಾರ್ಥಿಸಿ ಮುಂದೆ ಹೋಗುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಾವು ಬಹಳಷ್ಟು ಕಲಿತುಕೊಳ್ಳಬೇಕಾದಂಥದ್ದೇನೆಂದರೆ, ನಾವು ಹಲವಾರು ಸಂದರ್ಭಗಳಲ್ಲಿ ಬಹಳಷ್ಟು ಪ್ರಾರ್ಥನೆ ಮಾಡಿರುತ್ತೇವೆ. ಉತ್ತರ ಸಿಗುವಂತ ಪರಿಸ್ಥಿತಿಯಲ್ಲಿ ನಾವು ಬಹಳಷ್ಟು ಸಂತೋಷದಿಂದ, ಹುಮ್ಮಸ್ಸಿನಿಂದ ಮುಂದೆ ಸಾಗಿಬಿಡುತ್ತೇವೆ. ಆದರೆ ಅಂಥ ಪರಿಸ್ಥಿತಿಯಲ್ಲೂ ಕೂಡ ದೇವರನ್ನು ಪ್ರಾರ್ಥಿಸಿ ದೇವರಿಂದಲೇ ಎಲ್ಲ ಎಂಬ ನಂಬಿಕೆ ಇಟ್ಟು ಮುಂದೆ ಸಾಗುವಾಗ ಖಂಡಿತವಾಗಿ ಇನ್ನೂ ದೊಡ್ಡ ಆಶೀರ್ವಾದ. ಕರ್ತನಲ್ಲಿ ಪ್ರಿಯರೇ, ಎಲ್ಲಾ ಸಂದರ್ಭದಲ್ಲೂ ದೇವರೇ ನಮಗೆ ಮುಖ್ಯಸ್ಥ, ದೇವರೇ ನಮಗೆ ಶ್ರೇಷ್ಠ, ದೇವರೇ ನಮಗೆ ಸರ್ವಸ್ವ. ಯಾವ ಕಾರ್ಯ ಯಾರು ಮಾಡಿದರೂ, ಎಂಥ ಸಂದರ್ಭದಲ್ಲಿ ನಾವು ಯಶಸ್ಸಾದರೂ ಅದಕ್ಕೆ ದೇವರೇ ಕಾರಣ ಎಂಬುದಾಗಿ ನಂಬುತ್ತಾ ಮುಂದೆ ಸಾಗೋಣ. ಕರ್ತನೇ ದಯಮಯ ಸ್ವಾಮಿ, ಎಲ್ಲಾ ಕಾಲದಲ್ಲೂ ಸಮಯದಲ್ಲೂ ನೀನೇ ನಮಗೆ ಮುಂದು, ನೀನೇ ನಮಗೆ ಸರ್ವಸ್ವ ಎಂಬುದಾಗಿ ನಂಬಿಕೆಯಿಂದ ಮುಂದೆ ಸಾಗುವಂತ ಕೃಪೆಗೆ ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.